ಸದಾ ವಿಭಿನ್ನ ಸಿನಿಮಾಗಳ ಮೂಲಕ ಅಭಿಮಾನಿಗಳ ತಲೆಗೆ ಹುಳ ಬಿಡ್ತಿರುವಂತಹ ರಿಯಲ್ ಸ್ಟಾರ್ ಉಪೇಂದ್ರ ಅವರು 56ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಈಗಾಗಲೇ ಮಧ್ಯರಾತ್ರಿಯಿಂದಲೇ ಅಭಿಮಾನಿಗಳೆಲ್ಲರೂ ಸಹ ಹುಟ್ಟುಹಬ್ಬದ ಶುಭಾಶಯಗಳ ಸುರಿಮಳೆಗಳನ್ನೇ ಗೈದಿದ್ದಾರೆ. ಸದ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಯಾಂಡಲ್ವುಡ್ನ ಬುದ್ಧಿವಂತ ಹಾಗೇನೆ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ವಿಸ್ತಾರ ನ್ಯೂಸ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಈ ಒಂದು ಹುಟ್ಟುಹಬ್ಬಕ್ಕೆ ಪ್ರಿಯಾಂಕಾ ಮೇಡಮ್ ಅವರು ರಿಯಲ್ ಸ್ಟಾರ್ ಅವ್ರಿಗೆ ಏನು ಗಿಫ್ಟ್ ಕೊಟ್ಟರು ಅಂತ ಈಗ ಬರ್ತಾರೆ ಸಾಯಂಕಾಲ, ಅದು ಸರ್ಪ್ರೈಸ್ ಇಟ್ಟಿದ್ದಾರೆ, ನೋಡೋಣ. ಇಷ್ಟೊಂದಾಗಲೇ ಮಿಡ್ ನೈಟ್ ಏನಾದ್ರು ಕೊಟ್ಟಿದ್ದಾರೇನೋ, ರಿವೀಲ್ ಮಾಡ್ತಿರೋ ಅನ್ಕೊಂಡ್ರೆ ಈಗಲೂ ಇವ್ರ ಜೊತೆನೇ ಇದ್ನಲ್ಲ ನಾನು, ನೈಟು ಇವ್ರ ಜೊತೆನೇ ಕಳೀತಾ ಇದ್ದೀನಿ ಕಾಲ. ಸರ್, UI ಆಗಿರ್ಬೋದು, ಹಾಗೇನೆ ಉಪೇಂದ್ರ ಆಗಿರ್ಬೋದು. ಉಪೇಂದ್ರ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದರ ಎಕ್ಸ್ಪೆಕ್ಟೇಷನ್ ಫ್ಯಾನ್ಸ್ ಜೊತೆ ಎಲ್ಲಾನು ಸಹ ಒಂದು ಕೂತು ಸಿನಿಮಾವನ್ನ ನೋಡ್ತಿದ್ರ ಅಂತ ಹೇಳ್ತಿದ್ದ. ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ? ನಿಜವಾಗ್ಲೂ ಅದೃಷ್ಟ ಅಲ್ವಾ, 25 ವರ್ಷ ಆದ್ಮೇಲೆ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಿದೆಯಲ್ಲ, ಈ ಸಂಭ್ರಮನೇ ಬೇರೆ ಅದು. ನೋಡೋಣ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಡೂ ದಟ್. US ಸಿನಿಮಾದ ಬಗ್ಗೆ ಬರೋದಾದ್ರೆ, ಸೊ ಅಕ್ಟೋಬರ್ಗೆ ಇನ್ ಥಿಯೇಟರ್ಸ್ ಅಂತ ಬಿಟ್ಟಿದ್ರಿ, ಬಟ್ ಡೇಟ್ ಮಾತ್ರ ಬಿಟ್ಟಿಲ್ಲ. ಅಲ್ಲೂ ಸಹ ತಲೆಗೆ ಹುಳ ಬಿಟ್ಟಿದ್ರಿ. ಸೊ ಯಾವಾಗ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತ? ಇಲ್ಲ, ಖಂಡಿತ. ಆ್ಯಕ್ಚುಲಿ ಎಲ್ಲ ಒಂದು ಸಣ್ಣದೊಂದು ಇದೆ, ನಾನು ಅದನ್ನು ಫೈನಲೈಸ್ ಆದಮೇಲೆ ಅನೌನ್ಸ್ ಮಾಡ್ತೀನಿ ಅಂತ ಪ್ರೊಡ್ಯೂಸರ್ಸ್ಗೆ ಹೇಳಿದ್ದೀನಿ. ನೋಡೋಣ, ಸದ್ಯದಲ್ಲೇ ಅಕ್ಟೋಬರಲ್ಲಿ ಅನೌನ್ಸ್ ಮಾಡೋಣ ಅನ್ಕೊಂಡಿದ್ದೀವಿ ಡೇಟ್ನ. 56ನೇ ವಸಂತಕ್ಕೆ ಕಾಲಿಟ್ಟಿರುವಂತಹ ಉಪ್ಪಿ ಅವರು ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲ ಅಭಿಮಾನಿಗಳಿಗೆ ಏನ್ ಗಿಫ್ಟ್ ಕೊಡ್ತಿದ್ದಾರೆ ಅಂತ? ನನ್ನೇ ಗಿಫ್ಟ್ ಅವ್ರಿಗೆ, ಈ ಬಾಡಿನೇ ಅವ್ರಿಗೆ ಗಿಫ್ಟು, ಈ ಮೈಂಡ್ ಗಿಫ್ಟ್ ಎಲ್ಲ ಅವ್ರಿಗೆ. ಅಲ್ಲು ಅರ್ಜುನ್ ನಟನೆಯ ಸಿನಿಮಾದ ಮೂಲಕ ಟಾಲಿವುಡ್ಗೆ ವಿಲನ್ ಆಗಿ ಎಂಟ್ರಿ ಕೊಟ್ಟಿದ್ರೆ, ಈಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಕ್ಟ್ ಮಾಡಿರುವಂತಹ ಕೂಲಿ ಸಿನಿಮಾದ ಮೂಲಕ ಕಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ರ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಖಂಡಿತ ಒಂದು ಒಳ್ಳೆ ರೋಲ್ ಅದು. ಆ್ಯಕ್ಚುಲಿ ಎಲ್ಲದಕ್ಕಿಂತ ದೊಡ್ಡ ವಿಷಯ ಅಂದರೆ ನನ್ನ ಜೀವನದಲ್ಲಿ ನನ್ನ ಸೂಪರ್ ಸ್ಟಾರ್ ಅವರು. ನಾನು ಜೀವನದಲ್ಲಿ ಪ್ರತಿ ಫಿಲಾಸಫಿಕಲಿ, ಸ್ಪಿರಿಚುಯಲಿ ಎಲ್ಲ ರೀತಿಯೂ ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಅಂಥವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋದೇ ಒಂದು ಭಾಗ್ಯ ಅದು ಆ್ಯಕ್ಚುಲಿ. ಅಂಡ್ ಇನ್ನೊಂದೇನಂತಂದ್ರೆ, ನೀವೇ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತೀರಾ ಅಂತ ಅನ್ಕೊಂಡ್ರೆ, ನಿಮ್ಮ ಫ್ಯಾನ್ಸ್ ಅಂತೂ ಇನ್ನೂ ಸೂಪರ್ ನೆಕ್ಸ್ಟ್ ಲೆವೆಲ್ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ಸೊ ಅದಕ್ಕೆ ಸಾಕ್ಷಿ ಅಂದ್ರೆ ಬಂದಿರುವಂತಹ ಗಿಫ್ಟ್ಗಳಾಗಿರ್ಬೋದು, ಅವರ ಅಭಿಮಾನ ತೋರಿಸುವಂಥದ್ದಾಗಿರ್ಬೋದು. ಸೊ ಅವರ ಅಭಿಮಾನಕ್ಕೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ಆ ಥರ ಇರೋದೇ ನಮಗೂ ಇನ್ನೊಂದು ಸ್ವಲ್ಪ ಉತ್ಸಾಹ, ಪ್ರೋತ್ಸಾಹ ಕೊಟ್ಟಂಗೆ ಅವ್ರು ನಮಗೆ. ಏನು ಹೇಳಿ, ನನಗೂ ಧೈರ್ಯ ಬರುತ್ತೆ. ಈ ಥರ ಪಿಕ್ಚರ್ ಮಾಡಿದ್ರೆ ಖಂಡಿತ ಅರ್ಥ ಮಾಡ್ಕೊತಾರೆ, ಈ ಪಿಕ್ಚರ್ ಮಾಡ್ಬೋದು ನಾನು ಅನ್ನೋ ಧೈರ್ಯ ಕೊಟ್ಟಿರೋದೇ ಅಭಿಮಾನಿಗಳು. ಅದು ಪಿಕ್ಚರಿಂದನೇ ಆ ಧೈರ್ಯ ಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ವಿಸ್ತಾರ ಜೊತೆ ಮಾತನಾಡೋಕ್ಕೆ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಇದಿಷ್ಟು ನಟ ಉಪೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.